ಫ್ರೆಂಡ್ಸ್, ಇನ್ನು ಮುಂದೆ ನೀವು ಯಾವುದೇ ಸ್ಯಾಮ್ಸಂಗ್ ಅಥವಾ ಆ್ಯಪಲ್ ಫೋನ್ ತೊಗೊಂಡ್ರೆ ನಿಮ್ಮ ಫೋನ್ನ ಜೊತೆಗೆ ಚಾರ್ಜರ್ ಅನ್ನೋದೇನಿದೆ ಅದು ಇನ್ಮೇಲೆ ನಿಮಗೆ ಬರೋದಿಲ್ಲ. ಅದು ಯಾಕೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಬರ್ತಾ ಇರೋ ಹೊಸ ಆ್ಯಪಲ್ ರೂಮನ್ನು ನೋಡಿದ್ರೆ ನೆಕ್ಸ್ಟ್ ರಿಲೀಸ್ ಆಗ್ತಿರೋ ಐಫೋನ್ 12 ಪ್ರೋ ಯಾವುದೇ ನೆಕ್ಸ್ಟ್ ಜನ್ರೇಷನ್ ಫೋನ್ಗಳ ಜೊತೆಗೆ ನಿಮಗೆ ಯಾವುದೇ ರೀತಿಯ ಚಾರ್ಜರ್ ಅನ್ನೋದು ಫೋನ್ ಜೊತೆಗೆ ಬರೋದಿಲ್ಲ. ಇವಾಗ ಕರೆಂಟ್ ಆ್ಯಪಲ್ ಫೋನ್ಗಳನ್ನ ನೋಡಿದ್ರೆ ಕೂಡ ಅವರೇ ನಿಮಗೆ ಫಾಸ್ಟ್ ಚಾರ್ಜರ್ ಕೇಬಲ್ ಏನು ಕೊಡ್ತಾ ಇಲ್ಲ ಅಡ್ಯಾಪ್ಟರ್ ಏನು ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇರೋದು ಬರೀ 5 ವಾಟ್ ಅಥವಾ 18 ವಾಟ್ ಇದೆರಡೇ ಕೊಡ್ತಾ ಇರೋದು. ಅದೇ ನೀವು ಮಾರ್ಕೆಟಲ್ಲಿರೋ ಆ್ಯಂಡ್ರಾಯ್ಡ್ ಫೋನ್ಗಳನ್ನ ನೋಡಿದ್ರೆ ಅವ್ರು ನಿಮಗೆ 30 ವಾಟ್ ಫಾಸ್ಟ್ ಚಾರ್ಜಿಂಗು, ಇಲ್ಲಾಂದರೆ 55 ವಾಟ್ ಫಾಸ್ಟ್ ಚಾರ್ಜಿಂಗು, 65 ಇದೇ ಥರ ಕರೆಂಟ್ಲಿ ಹೊಸ ಆ್ಯಂಡ್ರಾಯ್ಡ್ ಫೋನ್ಗಳ ಪ್ರಕಾರ 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಆ್ಯಂಡ್ರಾಯ್ಡ್ ಫೋನ್ಗಳು ಕೊಡ್ತಾ ಇದ್ದಾವೆ. ಅದೇ ನೀವು ಆ್ಯಪಲ್ ಫೋನ್ಗಳನ್ನ ನೋಡಿದ್ರೆ ಆ್ಯಪಲ್ ಫೋನ್ಗಳು ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ, ಆದರೆ ಕಂಪ್ನಿ ಮಾತ್ರ ನಿಮಗೆ ಯಾವುದೇ ರೀತಿಯ ಫಾಸ್ಟ್ ಚಾರ್ಜರ್ಗಳನ್ನ ಕೊಡಲ್ಲ. ಆ್ಯಪಲ್ ಕೊಡ್ತಾ ಇರೋದು 5 ವಾಟ್ ಮತ್ತು 18 ವಾಟ್ ಮ್ಯಾಕ್ಸಿಮಮ್. ಸೊ ಇವಾಗ ಆ್ಯಪಲ್ ಅವರು ಯಾಕೆ ಆ ಚಾರ್ಜರನ್ನು ಕೊಡ್ತಾ ಇಲ್ಲ, ನೆಕ್ಸ್ಟ್ ಕೊಡೋದಿಲ್ಲ ಅನ್ನೋದನ್ನು ನೀವು ನೋಡಿದ್ರೆ ಸ್ವಲ್ಪ ಆ್ಯಪಲ್ದು ಸೀರೀಸ್ನ ಹಿಂದ್ಗಡೆ ನೋಡಿದ್ರೆ ಆ್ಯಪಲ್ಲು ಐಫೋನ್ 7 ಆದಮೇಲೆ ಅವರು ನಿಮಗೆ 3.5mm ಜಾಕ್ನ ಪೋರ್ಟ್ ಏನಿದೆ ಅದನ್ನು ಬಂದ್ ಮಾಡಿಬಿಟ್ರು. ಸೊ ಅದನ್ನು ಅನೌನ್ಸ್ ಮಾಡಬೇಕಾದ್ರೆ ಆ್ಯಪಲ್ ಅವರು ಸ್ಟೇಜಲ್ಲಿ ಏನು ಹೇಳಿದ್ರು ಅಂದರೆ ಆ್ಯಪಲ್ಗೆ ತುಂಬ ಕರೇಜ್ ಇದೆ, ಅದಕ್ಕೆ ನಾವು 3.5mm ಜಾಕ್ ಏನಿದೆ ಅದು ನೆಕ್ಸ್ಟ್ ಐಫೋನ್ 7 ಸೀರೀಸ್ಗಳ ನಂತರ ಯಾವುದೇ ರೀತಿಯ 3.5mm ಜಾಕ್ನ ನಾವು ಕೊಡೋದಿಲ್ಲ ಅಂತ ಹೇಳಿದರು. ಬಟ್ ಅವ್ರು ನೆಕ್ಸ್ಟ್ ಸೀರೀಸ್ ಫೋನ್ಗಳನ್ನ ರಿಲೀಸ್ ಮಾಡಿದಾಗ ಅದರಲ್ಲೊಂದು ಕೇಬಲ್ ಕೊಟ್ಟಿದ್ರು, ಅದನ್ನು ನೀವು ಚಾರ್ಜರ್ ಪೋರ್ಟ್ಗೆ ಹಾಕ್ಕೊಂಡು ಅದರಿಂದ ನೀವು 3.5mm ಜಾಕ್ ಹೆಡ್ಫೋನ್ಗಳನ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ. ಬಟ್ ಇದನ್ನೆಲ್ಲ ಆ್ಯಪಲ್ ಯಾಕೆ ಮಾಡ್ತಾ ಇದೆ, ಆ್ಯಪಲ್ ಯಾಕೆ 3.5mm ಜಾಕ್ನ ಬಂದ್ ಮಾಡ್ತು, ಅವರು ರೀಸನ್ ಏನು ಕೊಟ್ಟಿದ್ರು ಅಂತಂದರೆ ಡಿಸೈನ್ಗೆ ಅದು ಕಂಪ್ಯಾಟಿಬಲ್ ಇಲ್ಲ, ಆ ಪೋರ್ಟ್ ಕೊಡೋಕ್ಕೆ ನಮ್ಮ ಡಿಸೈನ್ ಫೋನ್ಗಳನ್ನ ಐಫೋನ್ ಎಕ್ಸ್ ಸೀರೀಸ್ನ ತುಂಬ ಒಳ್ಳೆ ಡಿಸೈನ್ ಮಾಡಬೇಕು, ಅದಕ್ಕೋಸ್ಕರ ಅದ್ರಲ್ಲಿ 3.5mm ಜಾಕ್ನ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಅವರು ಯಾವಾಗ 3.5mm ಜಾಕನ್ನು ಸ್ಟಾಪ್ ಮಾಡಿದ್ರು, ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ಏರ್ಪಾಡ್ನ ರಿಲೀಸ್ ಮಾಡಿದ್ರು. ಸೊ TWS ಹೆಡ್ಫೋನ್ಸ್ಗಳನ್ನ ನೋಡಿದ್ರೆ ಆ್ಯಪಲ್ ಸೇಲ್ ಮಾಡುವಷ್ಟು ವೈರ್ಲೆಸ್ ಹೆಡ್ಫೋನ್ಗಳನ್ನ ಯಾವುದೇ ಕಂಪ್ನಿಗಳು ಸೇಲ್ ಮಾಡಲ್ಲ. ಸೊ ಅದೊಂದು ಆ್ಯಪಲ್ ಸ್ಟ್ರಾಟಜಿ. ಒಂದ್ಸಲ 3.5mm ಜಾಕ್ನ ಬಂದ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲರೂ ಆ ಏರ್ಪಾಡ್ ಏನಿದೆ ಜನ ಎಲ್ಲ ಏರ್ಪಾಡ್ನ ತಗೋತಾರೆ, ಅದರಿಂದ ಅವ್ರಿಗೆ ತುಂಬ ಲಾಭ ಬರುತ್ತೆ. ಸೊ ಇದು ಬಿಸ್ನೆಸ್ಸು. ಸೊ ಇವಾಗಲೂ ಆ್ಯಪಲ್ ಅದನ್ನೇ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಇನ್ನು ನೆಕ್ಸ್ಟ್ ಬರೋ ಯಾವುದೇ ಫೋನ್ಗಳಲ್ಲಿ ಚಾರ್ಜರ್ ಅನ್ನೋದೇನಿದೆ ಅದನ್ನು ಕೊಡಲ್ಲ ಅಂತ. ಇದನ್ನು ನೋಡಿದ್ರೆ ಇದಕ್ಕೆ ಅವ್ರು 3 ಮೇನ್ ರೀಸನ್ಗಳನ್ನ ನೋಡಿದ್ರೆ, ಫಸ್ಟ್ ಆ್ಯಪಲ್ಲು ಒಂದು ಸಪ್ರೇಟು 20 ವಾಟ್ ಫಾಸ್ಟ್ ಚಾರ್ಜರ್ನ ವೈರ್ಲೆಸ್ ಫಾಸ್ಟ್ ಚಾರ್ಜರ್ನ ತಯಾರು ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಆ 20 ವಾಟ್ ಫಾಸ್ಟ್ ಚಾರ್ಜರಲ್ಲಿ ವೈರ್ಲೆಸ್ ಜಸ್ಟ್ ಅದ್ರ ಮೇಲೆ ಫೋನ್ ಹೆಂಗಾದರೂ ಇಡಿ, ನಿಮ್ಮ ಫೋನ್ ಅನ್ನೋದೇನಿದೆ ಅದು ಚಾರ್ಜ್ ಆಗುತ್ತೆ ಅನ್ನೋದು ಒಂದು ರೀಸನ್ನು. ಎರಡನೇ ರೀಸನ್ನ ನಾವು ನೋಡಿದ್ರೆ ನೆಕ್ಸ್ಟು ಇ ವೇಸ್ಟ್ ಏನಿದೆ, ಈ ಚಾರ್ಜರ್ಗಳಿಂದ ಆಗೋ ಇ ವೇಸ್ಟ್ನ ಕಮ್ಮಿ ಮಾಡಬೇಕು ಅಂತ ಐಫೋನ್ ಅವರು ನೆಕ್ಸ್ಟ್ ಯಾವುದೇ ರೀತಿಯ ಚಾರ್ಜರ್ಗಳನ್ನ ಕೊಡಲ್ಲ. ಅದಲ್ಲದೆ ಈ ವೈರ್ಲೆಸ್ ಚಾರ್ಜಿಂಗ್ ಟೆಕ್ನಾಲಜಿ ಏನಿದೆ ಅದನ್ನು ಅವರೊಂದು ಇಕೋಸಿಸ್ಟಮ್ ಮಾಡಬೇಕು ಅಂತ. ಏನು ಅಂದರೆ ಒಂದೇ ಒಂದು ವೈರ್ಲೆಸ್ ಚಾರ್ಜರು, ಆ ವೈರ್ಲೆಸ್ ಚಾರ್ಜರಿಂದ ನಿಮ್ಮ ಆ್ಯಪಲ್ ವಾಚ್ನು ಕೂಡ ಚಾರ್ಜ್ ಮಾಡ್ಕೋಬೋದು, ಮತ್ತು ನಿಮ್ಮದು ಏರ್ಪಾಡ್ನ ಕೂಡ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಫೋನ್ನ ಕೂಡ ಚಾರ್ಜ್ ಮಾಡ್ಕೋಬೋದು. ಸೊ ಇದೆಲ್ಲ ನೆಕ್ಸ್ಟ್ ಆ 20 ವಾಟ್ ಫಾಸ್ಟ್ ಚಾರ್ಜರ್ ಏನಿದೆ ಅದನ್ನು ಸೇಲ್ ಮಾಡೋಕ್ಕೋಸ್ಕರ ಅವರು ಈ ಚಾರ್ಜರ್ನ ಫೋನ್ ಜೊತೆಗೆ ಇನ್ಮೇಲೆ ಅವ್ರು ನಿಮಗೆ ಕೊಡೋದು. ಯಾವಾಗ ಆ್ಯಪಲ್ ಕಡೆಯಿಂದ ರೂಮರ್ ಬಂತು ಇನ್ನು ಆ್ಯಪಲ್ ಫೋನ್ಗಳ ಜೊತೆಗೆ ಚಾರ್ಜರ್ನ ಕೊಡೋದಿಲ್ಲ ಅಂತ ಹೇಳಿದ್ರು, ಅದೇ ಟೈಮಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ ಕೂಡ ಒಂದು ರೂಮರ್ ಬರ್ತಾ ಇದೆ. ಏನಂದರೆ ನೆಕ್ಸ್ಟ್ ಬರೋ ಯಾವುದೇ ಸ್ಯಾಮ್ಸಂಗ್ ಫೋನ್ಗಳ ಜೊತೆನೂ ಚಾರ್ಜರ್ ಕೊಡೋದಿಲ್ಲ. ಅದಕ್ಕೆ ಸ್ಯಾಮ್ಸಂಗ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ಸ್ಯಾಮ್ಸಂಗ್ ಅನ್ನೋದು ತುಂಬಾ ಫೇಮಸ್ ಆಗಿದೆ, ಎಲ್ಲರ ಮನೇಲೂ ಚಾರ್ಜರ್ ಅನ್ನೋದಿರುತ್ತೆ. ಸೊ ಇವಾಗ ನಾವು ಚಾರ್ಜರನ್ನು ಫೋನ್ ಜೊತೆ ಕೊಡದೇ ಇದ್ದರೆ ನಮ್ಮದು ಕಾಸ್ಟ್ ಏನಿದೆ ಆ ಕಾಸ್ಟ್ ಕೂಡ, ಫೋನ್ ಪ್ರೊಡಕ್ಷನ್ ಕಾಸ್ಟ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಎಲ್ಲರ ಮನೇಲಿ ಚಾರ್ಜರ್ ಇರೋದ್ರಿಂದ ಜನಗಳು ಫೋನ್ನ ಮಾತ್ರ ನಿಮಗೆ ಬಾಕ್ಸಲ್ಲಿ ಫೋನು ಮತ್ತು ಒಂದು ಕೇಬಲ್, ಆ ಚಾರ್ಜಿಂಗ್ ಕೇಬಲ್ ಏನಿದೆ ಅದು ಮಾತ್ರ ಇದು ಮಾಡ್ತೀವಿ. ಸೊ ಅಡಾಪ್ಟರ್ ಏನಿದೆ ಎಲ್ಲರ ಮನೇಲಿ ಇರುತ್ತೆ, ಪ್ಲಗ್ ಮಾಡಿ ಚಾರ್ಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಯಾಮ್ಸಂಗ್ ಅವರು ರೀಸನ್ ಕೊಡ್ತಾ ಇರೋದು ಏನಂತ ಅಂದರೆ, ಒಂದು ಫೋನ್ ಕಾಸ್ಟ್ ಕಟ್ಟಿಂಗ್ನ ಕಮ್ಮಿ ಮಾಡ್ಬೋದು, ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಫೋನಿಂದ. ಮತ್ತು ಎರಡನೇದು ಇ ವೇಸ್ಟ್ ಏನಿದೆ ಆ ಇ ವೇಸ್ಟ್ನ ಕೂಡ ಕಮ್ಮಿ ಮಾಡ್ಬೋದು.
ಫ್ರೆಂಡ್ಸ್, ಇದನ್ನೆಲ್ಲ ಓವರಾಲ್ ಆಗಿ ನೋಡಿದ್ರೆ ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಅಷ್ಟೇ. ಎಂಡ್ ಆಫ್ ದ ಡೇ ಕಂಪ್ನಿಗಳು ದುಡ್ಡು ಮಾಡ್ಕೊಳ್ತವೆ. ಫೋನ್ ಜೊತೆಗೆ ಚಾರ್ಜರ್ ಕೊಡಲಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಹೋಗಿ ಸಪ್ರೇಟಾಗಿ ಚಾರ್ಜರ್ ತಗೋತೀವಿ. ಸೊ ಅದರಿಂದ ಅವರು ಆ ಚಾರ್ಜಿಂಗ್ ವೈರ್ಲೆಸ್ ಚಾರ್ಜಿಂಗ್ ಏನಿದೆ ಅದ್ರ ಮೇಲೆ ಮಾರ್ಕೆಟ್ ಮಾಡ್ತಾರೆ. ಇದರಿಂದ ಎಂಡ್ ಆಫ್ ದ ಡೇ ಯೂಸರ್ಸ್ಗೆ ಲಾಸು, ಕಂಪ್ನಿಯವ್ರು ಏನಿದ್ದಾರೆ ಅವ್ರು ಇದರಿಂದ ಒಳ್ಳೆ ದುಡ್ಡು ಮಾಡ್ಕೋತಾರೆ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಬೇಕು. ಥ್ಯಾಂಕ್ ಯು.